ಗುಡಿಬಂಡೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸಂಸದರ ಜನಸ್ಪಂದನಾ ಸಭೆಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಬಡವರು ತಮ್ಮ ಕೆಲಸಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದರಿಂದ ಅವರ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಉತ್ತಮ ಆಡಳಿತ ನೀಡಲು ಸಾಧ್ಯ ಎಂದರು. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನ, ಜಲಜೀವನ್ ಮಿಷನ್, ಪಿಎಂ ಕಿಸಾನ್ ಹಾಗೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಎಂಎಲ್ಎಸ್ ಹಾಗೂ ತಹಸೀಲ್ದಾರರು ಮಾಡಬೇಕಾದ ಕೆಲಸಗಳು ತಮ್ಮ ಗಮನಕ್ಕೆ ಬರುತ್ತಿರುವುದು ಬೇಸರದ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಸಭೆಯಲ್ಲಿ ಸ್ವೀಕರಿಸಿದ ಅಹವಾಲುಗಳನ್ನು 1 ವಾರದೊಳಗೆ ವಿಲೇವಾರಿ ಮಾಡಲು ನಿರ್ದೇಶಿಸಿದರು. ನಾನು ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅವರಿಗೆ ಬೆಳಕು ಚೆಲ್ಲಬೇಕು ಮತ್ತು ಅವ್ರಿಗೆ ಏನಾದರೂ ಅಡೆತಡೆಗಳು ಇದ್ದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗೋದರಲ್ಲಿ ಅಂಥದ್ರ ಬಗ್ಗೆ ನಾನು ಕೇಳಲಿಕ್ಕೆ ಬಂದಿದ್ದೆ. ಅವರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕಂದಾಯ ಇಲಾಖೆಯಲ್ಲಿ, ಇವತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು, ಬೆಸ್ಕಾಮು ಮತ್ತು ವಿಶೇಷವಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆಯ ಇಲಾಖೆ ಇದರ ಬಗ್ಗೆ ಹೆಚ್ಚಿನ ಒಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಪಾಪ ಬದುಕಿರೋರ್ನು ಕೂಡ ಈ ಸರ್ಕಾರದಲ್ಲಿ ಅವರಿಗೆ ಸಾವಾಗಿದೆ ಅಂತೇಳಿ ಅವ್ರಿಗೆ BPL ಕಾರ್ಡು ತೆಗೆದುಬಿಟ್ಟಿದ್ದಾರೆ, ಎಲ್ಲ ಯೋಜನೆಗಳಿಂದ ತೆಗೆದುಬಿಟ್ಟಿದ್ದಾರೆ. ಹಾಗೆ 1 ವರ್ಷದಿಂದ ಸತತವಾಗಿ 2 ವರ್ಷದಿಂದ ಬೆಂಗಳೂರಿಗೂ ಹೋಗಿದ್ದಾಳೆ, ನಾನು ಬದುಕಿದ್ದೀನಪ್ಪ, ನನ್ನ ಕಾರ್ಡ್ ಮಾಡಿಸ್ಕೊಳ್ಳಿ ಅಂದರೂ ಕೂಡ ಮಾಡಿಸ್ಕೊಡ್ದೇ ಇರೋಂಥ ಪರಿಸ್ಥಿತಿ ಇದೆ ಈ ಸರ್ಕಾರ. ಒಂದು ಅಲ್ಪಸಂಖ್ಯಾತ ಹೆಣ್ಮಗಳು, ಪಾಪ ಪಾರ್ಕಿನ್ಸನ್ಸ್ ಇದೆ, ಆ ಹೆಣ್ಮಗಳಿಗೆ ಪಾಪ BPL ಕಾರ್ಡ್ನ ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಮಾನವೀಯತೆಯನ್ನು ಕೂಡ ಇವರು ಪ್ರದರ್ಶನ ಮಾಡದೆ, ಮಾನವೀಯತೆಯಿಂದ ಅವ್ರಿಗೆ ಸ್ಪಂದನೆ ಮಾಡಿದಿರ ಈ ಸರ್ಕಾರ ನಿಜವಾಗಿಯೂ ಕೂಡ ಬಡವರ ವಿರೋಧವಾದಂಥ ನೀತಿಯಿಂದ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ. ದುರಾಡಳಿತ ಇದೆ, ಆಡಳಿತ ಇಲ್ಲಿ ದುರಾಡಳಿತ. ಹಾಗಾಗಿ ಇದಕ್ಕೆಲ್ಲ ಕೂಡ ನಾನು ತೀಕ್ಷ್ಣವಾಗಿ ಅಧಿಕಾರಿಗಳಿಗೆ, ನೀವು ಸ್ಪಂದನೆ ತಗೊಳ್ಳದೇ ಇದ್ದರೆ, ನೀವು ಸ್ಪಂದಿಸದೇ ಇದ್ದರೆ ನಿಜವಾಗ್ಲೂ ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ ಅಂತೇಳಿ ಅವರಿಗೆಲ್ಲ ತಾಕೀತು ಮಾಡಿದ್ದೀನಿ. ಬಹುಶಃ ಇದನ್ನೆಲ್ಲ ಕೂಡ ಗಮನಿಸಬೇಕು. ನಾಳೆ ಪಡಿತರ ಚೀಟಿ ರದ್ದಾದ ವಿಶೇಷ ಚೇತನ ಮಹಿಳೆಗೆ ತಕ್ಷಣ ಪಡಿತರ ತಲುಪಿಸಲು ಕ್ರಮ ಕೈಗೊಳ್ಳುವಂತೆ ಆಹಾರ ಇಲಾಖೆಗೆ ತಿಳಿಸಿದ ಅವರು, ಜಲಜೀವನ್ ಮಿಷನ್ ಕಾಮಗಾರಿಗಳಲ್ಲಿನ ಲೋಪಗಳ ಕುರಿತು ಖುದ್ದು ಪರಿಶೀಲನೆ ನಡೆಸುವುದಾಗಿ ಹೇಳಿದರು. ಪೊಲೀಸರು ಯಾವುದೇ ಕಾರಣಕ್ಕೂ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸದೆ ಕಾನೂನುಬದ್ಧವಾಗಿ ಕರ್ತವ್ಯ ನಿರ್ವಹಿಸಬೇಕು ಹಾಗೂ ರೈತರ ಪರವಾಗಿ ವಿಮಾ ಮೊತ್ತ ಪಾವತಿಸುವ ಕಾರ್ಯಕ್ರಮಗಳನ್ನು ಪಕ್ಷದ ಮುಖಂಡರು ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಸಿ ಮುನಿರಾಜು, ತಾಲೂಕು ಕಚೇರಿಯಲ್ಲಿ ಬಡವರ ಕೆಲಸಗಳು ನಡೆಯುತ್ತಿಲ್ಲ, ಬಲಾಢ್ಯರ ಕೆಲಸಗಳು ಮಾತ್ರ ನಡೆಯುತ್ತಿವೆ ಎಂದು ಆರೋಪಿಸಿದರು. ಸಾಮಾನ್ಯರು ಜಮೀನು ಒತ್ತುವರಿ ಮಾಡಿಕೊಂಡ್ರೆ ತಕ್ಷಣ ತೆರವುಗೊಳಿಸುವ ಅಧಿಕಾರಿಗಳು ಸೋಮಲಾಪುರದಲ್ಲಿ ಆಡಳಿತ ಪಕ್ಷದವರು ಸರ್ಕಾರಿ ಜಮೀನಿಗೆ ಕಾಂಪೌಂಡ್ ನಿರ್ಮಿಸಿ ಒತ್ತುವರಿ ಮಾಡಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ದೂರಿದರು. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ.